GPSTR ಓದ್ತಕ್ಕಂಥ ಅಭ್ಯರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವು ಈ ದಿನ ನಿಮ್ಮ GPSTR 6 to 8 ಈ ಎಕ್ಸಾಮ್ಗೆ ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 6ರಿಂದ 12ನೇ ತರಗತಿಗೆ ಯಾರು ಸಮಾಜ ವಿಜ್ಞಾನ ವಿಷಯದಲ್ಲಿ ಶಿಕ್ಷಕರಾಗ ಬಯಸ್ತಾ ಇದ್ದೀರೋ ಅವರಿಗೆ ತುಂಬಾ ಅನುಕೂಲವಾಗ್ತಿರ್ತಕ್ಕಂಥ ಒಂದು ಸೋರ್ಸ್ ಯಾವುದಂದ್ರೆ 6ರಿಂದ 12ನೇ ತರಗತಿವರೆಗಿನ ಹಿಸ್ಟರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಮತ್ತು ಎಜುಕೇಶನ್, ಸೋಷಿಯಾಲಜಿ ಈ ಸಬ್ಜೆಕ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಿಮ್ಮ ಸೋರ್ಸ್ ಆಗಿರುತ್ತೆ. ಆದ್ದರಿಂದ ತಾವೆಲ್ಲರೂ ಈ ಸರ್ಕಾರದ ವತಿಯಿಂದ ಪಬ್ಲಿಷ್ ಮಾಡಿರ್ತಕ್ಕಂಥ ಪುಸ್ತಕಗಳನ್ನ ತಾವು ಓದಿದ್ರೆ ಖಂಡಿತವಾಗಿಯೂ ನೀವು 6ರಿಂದ 8ನೇ ತರಗತಿಯ ಶಿಕ್ಷಕರು ಆಗ್ತೀರಿ ಅಂತ ಹೇಳ್ತಾ ಇವತ್ತು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಅಧ್ಯಾಯ 6ನೇ ತರಗತಿಗೆ ಗ್ಲೋಬ್ ಮತ್ತು ನಕಾಶೆಗಳು ಈ ಪಾಠದ ಕುರಿತು ನಾವು ಇವತ್ತು ಸವಿವರವಾಗಿ ಚರ್ಚೆಯನ್ನ ಮಾಡೋಣ. ಮೊದಲನೇದಾಗಿ ಗ್ಲೋಬ್ ಎಂದರೇನು, ಮಾದರಿ ಗೋಳ ಅಥವಾ ಗ್ಲೋಬ್ ಎಂದರೇನು? ಇಂಗ್ಲಿಷ್ ನಲ್ಲಿ ಗ್ಲೋಬ್ ಅಂತ ಕರಿತೀವಿ, ಕನ್ನಡದಲ್ಲಿ ಮಾದರಿ ಗೋಳ ಅಂತ ಕರಿತೀವಿ. ಮಾದರಿ ಅಂದ್ರೆ ಇದು ಭೂಮಿಯ ಒಂದು ಮಾದರಿ. ಭೂಮಿಯನ್ನ ನಾವು ಒಬ್ಬರೇ ಇಡೀ ಭೂಮಿಯನ್ನ ನಾವು ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಅದರದೇ ಆಗಿರ್ತಕ್ಕಂಥ ಒಂದು ಮಾದರಿಯನ್ನ ತೆಗೆದುಕೊಂಡು ನಾವು ಅದನ್ನ ಅಧ್ಯಯನ ಪರ್ಪಸ್ ಆಗಿ ನಾವು ಅದನ್ನ ಯೂಸ್ ಮಾಡ್ಕೋತೀವಿ. ಆದ್ರಿಂದ ಇದನ್ನ ಮಾದರಿ ಗೋಳ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಇದನ್ನ ಗ್ಲೋಬ್ ಅಂತ ಕರೀತಾರೆ. ತಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು. ಇದು ಒಂದು ಜಸ್ಟ್ ಭೂಮಿಯ ಮಾದರಿ. ಅಂದ್ರೆ ಭೂಮಿಯ ಆಕಾರ ಯಾವ ರೀತಿ ಇದೆ, ಅದರ ಗಾತ್ರ ಎಷ್ಟಿದೆ, ಅದು ನೋಡ್ಲಿಕ್ಕೆ ಯಾವ ಆಕಾರದಲ್ಲಿದೆ, ಅದು ಎಷ್ಟು ಓರೆಯಾಗಿದೆ, ಈ ರೀತಿಯಾಗಿ ಅದು ತನ್ನ ಮೈ ಸುತ್ತ ಯಾವ ರೀತಿ ಸುತ್ತುತ್ತೆ, ಗ್ರಹಗಳ ಚಲನೆಗೂ ಮತ್ತು ಭೂಮಿಯ ಚಲನೆಗೂ ಏನು ವ್ಯತ್ಯಾಸ ಇದೆ, ಇದನ್ನೆಲ್ಲ ಹೇಳಿಕೊಡ್ತದೆ ನಮ್ಮ ಅಧ್ಯಯನಕ್ಕೆ. ಅದಕ್ಕೆ ಇದನ್ನ ನಾವು ಮಾದರಿಯಾಗಿ ತೆಗೆದುಕೊಂಡು ನಮ್ಮ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವುದರಿಂದ ಇದನ್ನ ಮಾದರಿಯ ಗೋಳ ಅಂತ ಕರಿತೀವಿ. ಹಾಗಾದ್ರೆ ಭೂಮಿ ನಿರ್ದಿಷ್ಟವಾಗಿ ನಾವು ಜಿಯೋಗ್ರಫಿಕಲ್ ವರ್ಡ್ ಅಲ್ಲಿ ನೋಡೋದಾದ್ರೆ ಇದನ್ನ ಭೂಮಿಯಾಕಾರ ಅಥವಾ ಜಿಐಡ್ ಆಕಾರ ಅಂತ ಕರಿತೀವಿ. ಭೂಮಿಯಾಕಾರ ಅಥವಾ ಜಿಐಡ್ ಆಕಾರ. ಈ ಜಿಐಡ್ ಅಂತಕ್ಕಂಥ ಶಬ್ದವನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ನಿಮ್ಮ GPSTR ಅಲ್ಲಿ ಜಿಐಡ್ ಅಂತಕ್ಕಂಥ ಶಬ್ದವನ್ನೇ ಕನ್ನಡದಲ್ಲಿ ಬರೆದು ಕೇಳ್ತಾನೆ, ಜಿಐಡ್. ಈ ರೀತಿ ಬರೆದು ಕೇಳಿದಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ಇದನ್ನ ಕನ್ನಡದಲ್ಲಿ ಭೂಮ್ಯಾಕಾರ ಅಂತ ಕರೆದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಜಿಐಡ್ ಆಕಾರ ಅಂತ ಕರಿತೀವಿ. ಇದು ಪೂರ್ತಿ ಗೋಳನೂ ಅಲ್ಲ, ಇದು ಚಪ್ಪಟೆಯಾಗಿಯೂ ಇಲ್ಲ, ಇದು ಒಂದು ರೀತಿಯ ಜಿಐಡ್ ಆಕಾರದಲ್ಲಿ ನಮ್ಮ ಭೂಮಿ ಇರತಕ್ಕಂಥದ್ದು. ಆದ್ದರಿಂದ ಇದನ್ನ ಭೂಮ್ಯಾಕಾರ ಅಥವಾ ಜಿಐಡ್ ಆಕಾರ ಅಂತ ಕರಿತೀವಿ. ತಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು. ಇನ್ನು ಮಾದರಿ ಗೋಳ ಅಥವಾ ಗ್ಲೋಬಿನ ಲಕ್ಷಣಗಳನ್ನ ನಾವು ನೋಡುವುದಾದ್ರೆ ಇದು ಒಂದು ಚಿಕ್ಕ ಮಾದರಿ, ಜಸ್ಟ್ ಮಾದರಿ ಅಷ್ಟೇ, ಮಾಡೆಲ್ ಇದು. ಇದನ್ನ ನೋಡ್ಕೊಂಡು ನಾವು ಭೂಮಿಯನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಭೂಮಿಯ ನೈಜ ಗೋಳಾಕಾರವನ್ನ ಇದು ತೋರಿಸುತ್ತೆ. ಅಂದ್ರೆ ಭೂಮಿ ಯಾವ ರೀತಿಯಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಈ ಮಾದರಿಯನ್ನ ಮೇಜಿನ ಮೇಲೆ ಇಟ್ಟು ತಿರುಗಿಸಿ ಭೂಮಿಯ ವಿವಿಧ ಭೌಗೋಳಿಕ ಪರಿಕಲ್ಪನೆಯನ್ನ ನಾವು ತಿಳಿಯಬಹುದು. ನಾವು ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ನಾವು ಇಡೀ ಭೂಮಿಯನ್ನ ನಾವೇ ತಿರುಗಿಸಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಏನ್ ಮಾಡ್ಬೋದು, ಅದನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಂದ್ರೆ ಅದನ್ನ ಈ ಗ್ಲೋಬ್ ಅನ್ನ ವಿದ್ಯಾರ್ಥಿಗಳ ಮುಂದೆ ತೋರಿಸೋದ್ರ ಮುಖಾಂತರ ಅದರ ಚಲನೆಯನ್ನ, ಆಕಾರವನ್ನ, ಗಾತ್ರವನ್ನ, ಅದು ಸುತ್ತತಕ್ಕಂಥ ದಿಕ್ಕನ್ನ ನಾವು ಈ ಗ್ಲೋಬ್ ಅನ್ನ ಬಳಸಿಕೊಂಡು ಅದನ್ನ ತಿಳಿಯಬಹುದು. ಇನ್ನು ಗ್ಲೋಬ್ ನ ಉಪಯೋಗಗಳಂತ ಇದೆ. ನಿಮ್ಮ GPSTR ಗೆ ಇದು 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ, 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಇದನ್ನ ನೀವು ನೋಟ್ ಮಾಡ್ಕೊಳ್ಬೇಕು. ಗ್ಲೋಬ್ ನ ಉಪಯೋಗಗಳನ್ನು ವಿವರಿಸಿ ಅಂತ ಪ್ರಶ್ನೆ ಬರುತ್ತೆ. ಇದು ಭೂಮಿಯ ಆಕಾರವನ್ನ ತಿಳಿಯಲು ಇದನ್ನ ಯೂಸ್ ಮಾಡ್ತೀವಿ. ಮತ್ತೆ ಗಾತ್ರ, ಆಕಾರ ಮತ್ತು ಸಮುದ್ರ, ಸಾಗರಗಳ ಸನ್ನಿವೇಶವನ್ನು ತಿಳಿಯಲು ಕೂಡ ನಾವು ಇದನ್ನ ಗ್ಲೋಬ್ ಅನ್ನ ಬಳಸ್ತೀವಿ. ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ತಿಳಿಯಲು, ಸ್ಥಳಗಳ ನಿಖರ ಸನ್ನಿವೇಶವನ್ನು ತಿಳಿಯಲು ನಾವು ಇದನ್ನ ಬಳಸ್ತೀವಿ. ಅಕ್ಷಾಂಶ ಅಂದ್ರೆ ಏನು, ರೇಖಾಂಶ ಅಂದ್ರೆ ಏನು ತಮಗೆಲ್ಲ ಗೊತ್ತಿರಬೇಕು. ಭೂಮಿಯ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳು ಅಂದ್ರೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ನಾವು ಅಕ್ಷಾಂಶಗಳಂತ ಕರೆದರೆ, 0 ಡಿಗ್ರಿ ರೇಖಾಂಶಕ್ಕೆ ಸಮಾನಾಂತರವಾಗಿ ಭೂಮಿಯ ಮೇಲೆ ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರ್ತಕ್ಕಂಥ ಸರಳ ರೇಖೆಗಳನ್ನ ನಾವೇನಂತ ಕರಿತೀವಿ,
ರೇಖಾಂಶಗಳಂತ ಕರಿತೀವಿ. ಇವುಗಳನ್ನು ತಿಳಿದುಕೊಳ್ಳಲು ನಾವು ಈ ಗ್ಲೋಬ್ ಅನ್ನ ಬಳಸ್ತೀವಿ. ಇನ್ನು ಉತ್ತಮ ಮಾದರಿಗೋಳದ ಭೂ ಅಕ್ಷಯ ವಾಲುವಿಕೆ ಅಂದ್ರೆ 66 ಡಿಗ್ರಿ ನಮ್ಮ ಭೂಮಿಯ ವಾಲಿರುವುದರಿಂದ ಆ ವಾಲುವಿಕೆಯನ್ನ ನಾವು ತಿಳ್ಕೊಳ್ಬಹುದು ಈ ಗ್ಲೋಬ್ ಮುಖಾಂತರ. ಭೂಮಿಯ ಚಲನೆಗಳು, ಭೂಮಿ ಇದು ಕಾನ್ಸ್ಟೆಂಟ್ ಅಲ್ಲ, ಸೂರ್ಯ ಕಾನ್ಸ್ಟೆಂಟ್. ಅದನ್ನ ಸೂರ್ಯನ ಸುತ್ತ ಭೂಮಿ ಒಂದು ಗ್ರಹವಾಗಿರುವುದರಿಂದ ಯಾವ ರೀತಿಯ ತನ್ನ ಚಲನೆಯನ್ನ ಹೊಂದಿದೆ ಅನ್ನೋದನ್ನ ತಿಳ್ಕೊಳ್ಳಲು ನಾವು ಈ ಗ್ಲೋಬ್ ಅನ್ನ ಬಳಸ್ತೀವಿ. ದೈನಂದಿನ ಮತ್ತು ವಾರ್ಷಿಕ ಚಲನೆ, ಅವುಗಳ ಪರಿಣಾಮದಿಂದ ಆಗ್ತಕ್ಕಂಥ ಅನುಕೂಲಗಳು ಯಾವುವು ಇದಾವೆ ಅನ್ನೋದನ್ನ ನಾವು ತಿಳಿಬಹುದು. ಫಾರ್ ಎಕ್ಸಾಂಪಲ್, ಭೂಮಿಯ ಚಲನೆಯಿಂದಲೇ ಹಗಲು ಮತ್ತು ರಾತ್ರಿಗಳು ಉಂಟಾಗ್ತಕ್ಕಂಥದ್ದು, ಅದರ ಬಗ್ಗೆ ನಾವು ತಿಳ್ಕೊಳ್ಬಹುದು. ಇನ್ನು ಪ್ರಸ್ಥಭೂಮಿಗಳು, ಪರ್ವತಗಳು, ಮೈದಾನಗಳು, ಮರುಭೂಮಿಗಳು, ನದಿಗಳು, ದ್ವೀಪಗಳು, ಹುಲ್ಲುಗಾವಲು, ಅರಣ್ಯ ಇತ್ಯಾದಿ ನಮಗೆ ಎಲ್ಲ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನ ನಾವು ಏನ್ ಮಾಡ್ಬೋದು, ಈ ಗ್ಲೋಬ್ ಅನ್ನ ನೋಡುವುದರ ಮುಖಾಂತರ ತಿಳ್ಕೊಳ್ಬಹುದು. ಯಾವ ರಾಜ್ಯ ಎಲ್ಲಿದೆ, ಕರಾವಳಿ ಭಾಗ ಎಲ್ಲಿದೆ, ಪಶ್ಚಿಮ ಘಟ್ಟಗಳು ಎಲ್ಲಿದಾವೆ, ಹಿಮಾಲಯ ಪರ್ವತ ಎಲ್ಲಿಂದ ಎಲ್ಲಿಯವರೆಗೆ ಚಾಚಿದೆ, ಇದನ್ನೆಲ್ಲ ನಾವು ಏನ್ ಮಾಡ್ಬೋದು, ಈ ಮ್ಯಾಪ್ಗಳ ಮುಖಾಂತರ ಇವುಗಳನ್ನ ತಿಳ್ಕೊಳ್ಬಹುದು. ಇನ್ನು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಂದ್ರೆ, ನಮ್ಮ ಎಕ್ಸಾಮ್ GPSTR ಎಕ್ಸಾಮ್ ಪರ್ಪಸ್ ನಕ್ಷೆಗಳು ಅಥವಾ ನಕಾಶೆಗಳು ಅಂತ ಕರಿತೀವಿ. ನಾವು ಇಂಗ್ಲಿಷ್ ನಲ್ಲಿ ಮ್ಯಾಪ್ ಅಂತ ಕರಿತೀವಿ. ಗ್ಲೋಬ್ ಬೇರೆ, ಮ್ಯಾಪ್ ಬೇರೆ. ಗ್ಲೋಬ್ಗೂ ಮ್ಯಾಪ್ಗೂ ವ್ಯತ್ಯಾಸ ಏನಿದೆ ಅಂತ ನೀವು ಹೇಳ್ಬೋದು. ಗ್ಲೋಬ್ ಅನ್ನೋದು ಒಂದು ಭೂಮಿಯ ಮಾದರಿ ಆಗಿರ್ತದೆ. ಬಟ್ ಮ್ಯಾಪ್ ಅನ್ನೋದು ಅದು ಒಂದು ಸಮತಟ್ಟಾದ ನೆಲಕ್ಕೆ ಸಮಾನಾಂತರವಾಗಿ ನಾವು ಅದನ್ನ ಹರಡಬಹುದು. ಯಾವುದನ್ನ, ನಕಾಶೆಗಳನ್ನು ನಾವು ಹರಡಬಹುದು. ಆದರೆ ಗ್ಲೋಬ್ ಅನ್ನ ಹರಡಲಿಕ್ಕೆ ಸಾಧ್ಯ ಇಲ್ಲ. ಇದು ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿಯನ್ನ ಮಾತ್ರ ನೀಡುತ್ತದೆ. ಆದರೆ ಒಂದು ಸ್ಥಳ, ರಾಜ್ಯ, ದೇಶ, ಇತರ ಭೌಗೋಳಿಕ ಲಕ್ಷಣಗಳ ವಿವರವಾದ ಮಾಹಿತಿ ಪಡೆಯಲು ನಮಗೆ ನಕ್ಷೆಗಳ ಅವಶ್ಯಕತೆ ಇದೆ. ಇದನ್ನ ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸಬಹುದಾದ ಒಂದು ಆಕೃತಿಯಾಗಿರುತ್ತೆ. ನಾವು ನಕಾಶೆಗಳನ್ನ ನಾವು ಗೋಡೆಗೆ ತೂಗು ಹಾಕ್ತಿವಿ, ಮತ್ತೆ ನೆಲದ ಮೇಲೆ ಅದನ್ನ ಸಮತಲವಾಗಿ ಹರಡಬಹುದು. ಬಟ್ ನಾವು ಗ್ಲೋಬ್ ಅನ್ನ ತೆಗೆದುಕೊಂಡಾಗ ಅದನ್ನ ನೆಲದ ಮೇಲೆ ಹರಡೋಕೆ ಸಾಧ್ಯ ಇಲ್ಲ. ಅದು ಯಾವ ರೀತಿ ದುಂಡಾಗಿರುತ್ತೋ, ಜಿಯೈಡ್ ಆಕಾರದಲ್ಲಿ ಇರುತ್ತೋ ಹಾಗೆ ನಾವು ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಈ ನಕ್ಷೆಯನ್ನ ತಯಾರಿಸತಕ್ಕಂತ ವಿಜ್ಞಾನ ಅಥವಾ ಕಲೆಗೆ ನಾವೇನಂತ ಕರಿತೀವಿ, ನಕ್ಷಾಶಾಸ್ತ್ರ. ಇದು 1 ಮಾರ್ಕ್ಸ್ ನ ಕೇಳ್ತಕ್ಕಂತ ಒಂದು ಪ್ರಮುಖವಾದ ಪ್ರಶ್ನೆ. ನಿಮಗೆ GPSTR ಅಲ್ಲಿ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 1 ಮಾರ್ಕ್ಸ್ ನಲ್ಲಿ ಇದನ್ನ ಕೇಳ್ತಕ್ಕಂತ ಚಾನ್ಸಸ್ ಇರುತ್ತೆ. ಇದನ್ನ ಇಂಗ್ಲಿಷ್ ನಲ್ಲಿ ಕಾರ್ಟೋಗ್ರಫಿ ಅಂತ ಕರಿತೀವಿ. ಕಾರ್ಟೋಗ್ರಫಿ ಇದೇ ಶಬ್ದವನ್ನ ನೇರವಾಗಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳತಕ್ಕಂತ ಸಂಭವ ಇರುವುದರಿಂದ ಇದನ್ನ ಕಾರ್ಟೋಗ್ರಫಿ ಅಥವಾ ನಕ್ಷಾಶಾಸ್ತ್ರವನ್ನ ತಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಯಾವ ತರದ ವಿವಿಧ ಪ್ರಕಾರದ ನಕ್ಷೆಗಳನ್ನ ಸೇರಿಸಿ ಒಂದೇ ಪುಸ್ತಕವನ್ನ ತಯಾರು ಮಾಡಿದ್ರೆ ಅದನ್ನ ಅಟ್ಲಾಸ್ ಅಂತ ಕರಿತೀವಿ. ಅಟ್ಲಾಸ್, ಅದರಲ್ಲಿ ಪೊಲಿಟಿಕಲ್ ಮ್ಯಾಪ್ ಇರುತ್ತೆ, ಫಿಸಿಕಲ್ ಮ್ಯಾಪ್ ಇರುತ್ತೆ, ಮತ್ತೆ ರೇನ್ಫಾಲ್ ಮ್ಯಾಪ್ ಮತ್ತು ಫಾರೆಸ್ಟ್ ಮ್ಯಾಪ್ ಎಲ್ಲ ಒಂದೇ ಕಡೆ ಸೇರಿಸಿ ಅದನ್ನ ಒಂದು ಪುಸ್ತಕದ ರೀತಿ ಮಾಡಿರ್ತಾರೆ. ಎಲ್ಲಾ ಮ್ಯಾಪ್ಗಳು ಸೇರಿಸಿ ಅದನ್ನ ಅಟ್ಲಾಸ್ ಅಂತ ಕರಿತೀವಿ ಅಥವಾ ನಕ್ಷಾಶಾಸ್ತ್ರದ ಪುಸ್ತಕ ಅಂತ ಕರಿತೀವಿ. ನಕ್ಷಾ ಪುಸ್ತಕ. ಇನ್ನು ನಕಾಶೆಗಳಲ್ಲಿ ಕೂಡ ಹಲವಾರು ವಿಧಗಳು ಬರುವುದರಿಂದ ನಕಾಶೆಯ ವಿಧಗಳನ್ನ ನಾವು ನೋಡುವುದಾದ್ರೆ, ನಕಾಶೆಗಳನ್ನ ಅವುಗಳ ಮಾನಕ ಮತ್ತು ಉದ್ದೇಶಗಳ ಆಧಾರದ ಮೇಲೆ ಅವುಗಳನ್ನ ವಿವಿಧ ಭಾಗಗಳಾಗಿ ವಿವಿಧ ನಕಾಶೆಗಳಾಗಿ ಅವುಗಳನ್ನ ವಿಂಗಡಿಸಲಾಗಿರ್ತಕ್ಕಂಥದ್ದು. ಹಾಗಾದ್ರೆ
ಮಾನಕ ಆಧಾರಿತ ನಕ್ಷೆಗಳು ಯಾವುವು? ಮಾನಕದ ಆಧಾರದ ಮೇಲೆ ನಕ್ಷೆಗಳನ್ನ ಪ್ರಮುಖವಾಗಿ 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ನಿಮ್ಮ GPSTR ಪರ್ಪಸ್ ಆಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್. ಮಾನಕ ಆಧಾರಿತ ನಕ್ಷೆಗಳನ್ನ ವಿವರಿಸಿ ಅಂತ 5 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಸಂಭವ ತುಂಬಾ ಇರುತ್ತೆ. ಆದ್ದರಿಂದ ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಬರ್ತಕ್ಕಂಥದ್ದು ದೊಡ್ಡ ಪ್ರಮಾಣದ ನಕ್ಷೆಗಳು. ದೊಡ್ಡ ಪ್ರಮಾಣದ ನಕ್ಷೆಗಳು ಅಂದ್ರೆ ಇವು ನೋಡ್ಲಿಕ್ಕೆ ದೊಡ್ಡದಾಗಿರ್ತವೆ ಅಂತಲ್ಲ, ಇದು ಚಿಕ್ಕ ಪ್ರದೇಶವನ್ನ ಯಾವ ಪ್ರತಿನಿಧಿಸುತ್ತವೆ ಅವುಗಳನ್ನ ದೊಡ್ಡ ಪ್ರಮಾಣದ ನಕ್ಷೆಗಳಂತ ಕರಿತೀವಿ. ದೊಡ್ಡದಾದ ಪ್ರದೇಶಗಳನ್ನ ಯಾವ ಪ್ರತಿನಿಧಿಸ್ತವೋ ಅವುಗಳನ್ನ ಚಿಕ್ಕ ನಕ್ಷೆಗಳು ಅಂತ ಕರಿತೀವಿ. ಅಂದ್ರೆ ಚಿಕ್ಕ ನಕ್ಷೆಗಳು ದೊಡ್ಡದಾಗಿರ್ತಕ್ಕಂಥ ಪ್ರದೇಶಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂದ್ರೆ ಮಾನಕಕ್ಕೆ ತಕ್ಕಂತೆ ಅವುಗಳನ್ನು ಸಣ್ಣ ಪ್ರಮಾಣದಾಗಿ ನಮಗೆ ತೋರಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಅದನ್ನ ಚಿಕ್ಕ ಪ್ರದೇಶವನ್ನ ಪ್ರತಿನಿಧಿಸುತ್ತೆ. ಆದ್ದರಿಂದ ಇವುಗಳನ್ನ ದೊಡ್ಡ ಪ್ರಮಾಣದ ನಕ್ಷೆಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೇವಸ್ಥಾನ ಇರುತ್ತೆ, ಒಂದು ಓಣಿ ಇರುತ್ತೆ, ಮತ್ತೆ ಕೆಲವೊಂದಿಷ್ಟು ಯಾವುದೋ ಸರ್ಕಾರಿ ಜಾಗ ಇರುತ್ತೆ ಸಣ್ಣ ಪ್ರಮಾಣದ್ದು. ಅವುಗಳನ್ನೆಲ್ಲ ನಾವು ತಿಳ್ಕೊಳ್ಬೇಕಂದ್ರೆ ದೊಡ್ಡ ಪ್ರಮಾಣದ ನಕ್ಷೆಗಳಲ್ಲಿ ಈ ಸಣ್ಣದಾಗಿರ್ತಕ್ಕಂಥ ಒಂದು ಕಂದಾಯ ನಕ್ಷೆಗಳು, ಸ್ಥಳ ಸ್ವರೂಪದ ನಕ್ಷೆಗಳನ್ನ ನಾವು ವಿಂಗಡಿಸಬಹುದು. ಇನ್ನು ಕಂದಾಯ ನಕ್ಷೆಗಳು ವೈಯಕ್ತಿಕ ಆಸ್ತಿಯ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಒಂದು ಸ್ಥಳ ಅಥವಾ ಒಂದು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನ ಇವು ತೋರಿಸುತ್ತೆ. ಯಾವುವು ಅಂದ್ರೆ ದೊಡ್ಡ ಪ್ರಮಾಣದ ನಕ್ಷೆಗಳು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು ಏನೇನ್ ತೋರಿಸುತ್ತೆ. ಓಪನ್ ಸ್ಕ್ರಬ್ ಅಂತ ತೋರಿಸುತ್ತೆ. ಮತ್ತೆ ಇತರ ಪ್ರದೇಶಗಳನ್ನ ಇದರಲ್ಲಿ ತೋರಿಸಲಾಗಿದೆ. ಇವುಗಳನ್ನ ತಿಳ್ಕೊಳ್ಬಹುದು. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಚಿಕ್ಕ ಪ್ರಮಾಣದ ನಕ್ಷೆಗಳು. ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರದೇಶಗಳನ್ನ ಗುರುತಿಸುತ್ತೆ. ಚಿಕ್ಕ ಪ್ರದೇಶದ ನಕ್ಷೆಗಳು ವಿಶಾಲವಾದ ಪ್ರದೇಶವನ್ನ ನಿರೂಪಿಸುತ್ತೆ. ಫಾರ್ ಎಕ್ಸಾಂಪಲ್ ಪ್ರಪಂಚದ ನಕ್ಷೆ, ಖಂಡಗಳ ನಕ್ಷೆ, ದೇಶಗಳ ನಕ್ಷೆ ಇವೆಲ್ಲವೂ ಚಿಕ್ಕ ಪ್ರಮಾಣದ ನಕ್ಷೆಗಳು. ಇವುಗಳಲ್ಲಿ ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳಂತ 2 ವಿಧಗಳಿವೆ. ನೀವೇನು ಗೋಡೆಗೆ ನೇತು ಹಾಕ್ತಕ್ಕಂಥ ಏನು ಮ್ಯಾಪ್ಗಳಿದಾವೆ ಅವೆಲ್ಲವೂ ಚಿಕ್ಕ ಪ್ರಮಾಣದ ನಕ್ಷೆಗಳು. ಮತ್ತು ನೀವೆಲ್ಲ ಅಧ್ಯಯನಕ್ಕಾಗಿ ತೆಗೆದುಕೊಂಡಿರ್ತಕ್ಕಂಥ ಅಟ್ಲಾಸ್ ಕೂಡ ಒಂದು ಚಿಕ್ಕ ಪ್ರಮಾಣದ ನಕ್ಷೆಯಾಗಿರುತ್ತೆ. ಇಲ್ಲಿ ನಮ್ಮ ಪ್ರಪಂಚದ 7 ಖಂಡಗಳನ್ನ ತಾವೆಲ್ಲರೂ ನೋಡಬಹುದು. ಏಷ್ಯಾ, ಆಫ್ರಿಕಾ, ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಖಂಡ ಇಲ್ಲಿ ಬರುತ್ತದೆ. ಅಂಟಾರ್ಟಿಕಾ ಖಂಡ ಇದನ್ನ ಬಿಳಿಯ ಖಂಡ ಅಥವಾ ಶ್ವೇತ ಖಂಡ ಅಂತ ಕರಿತೀವಿ. ಸಂಪೂರ್ಣ ಹಿಮದಿಂದ ಆವೃತವಾಗಿರ್ತಕ್ಕಂಥ ಇದು ಪ್ರದೇಶ. ಇದನ್ನ ಬಿಳಿಯ ಖಂಡ ಅಂತ ಕರಿತೀವಿ. ಇದು ಪ್ರಪಂಚದ ನಕ್ಷೆಯು ಕೂಡ ಚಿಕ್ಕ ಪ್ರಮಾಣದ ನಕ್ಷೆ ಆಗಿರುತ್ತೆ. ಈ ಭೂಪಟಗಳು ಅಟ್ಲಾಸ್ಗಳಿಂದ ದೊಡ್ಡವು. ಅಟ್ಲಾಸ್ ಸಣ್ಣ ಪ್ರಮಾಣದ ನಕ್ಷೆ, ದೊಡ್ಡ ಪ್ರಮಾಣದ ನಕ್ಷೆ ಆಗಿದ್ರು ಕೂಡ ಇದು ಒಂದು ಪುಸ್ತಕದಲ್ಲಿ ಹಿಡಿದಿಟ್ಟಿರೋದ್ರಿಂದ ಇದನ್ನ ಭೂಪಟಗಳು ಅಟ್ಲಾಸ್ಗಳಿಂದ ದೊಡ್ಡದಾಗಿರ್ತವೆ. ಅವು ರಾಜಕೀಯ ವಿಭಾಗಗಳು, ಮೇಲ್ಮೈ ಲಕ್ಷಣಗಳು ಮುಂತಾದ ಸಾಮಾನ್ಯ ಲಕ್ಷಣಗಳನ್ನ ಇವು ತೋರಿಸ್ತಕ್ಕಂಥವು. ಇನ್ನು ಉದ್ದೇಶ ಆಧಾರಿತ ನಕ್ಷೆಗಳು ಯಾವುವು? ಇದು ಕೂಡ 5 ಮಾರ್ಕ್ಸಿಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. GPSTR ಅಭ್ಯರ್ಥಿಗಳು ಇದನ್ನ ನೋಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಉದ್ದೇಶ ಆಧಾರಿತ ನಕ್ಷಾ ವಿಧಗಳು ಯಾವುವು? ಮೊದಲನೇದಾಗಿ ಸ್ವಾಭಾವಿಕ ನಕ್ಷೆಗಳಂತ ಕರಿತೀವಿ. ಪರ್ವತಗಳು, ಪ್ರಸ್ಥಭೂಮಿಗಳು, ಬಯಲು ಪ್ರದೇಶಗಳನ್ನ ಯಾವ ತೋರಿಸ್ತವೋ ಅವುಗಳನ್ನು ನಾವು ಸ್ವಾಭಾವಿಕ ನಕ್ಷೆಗಳು ಅಂತ ಕರಿತೀವಿ. ಇನ್ನು ಎರಡನೇದಾಗಿ ರಾಜಕೀಯ ನಕ್ಷೆ. ಇದು ರಾಜ್ಯ, ದೇಶ, ಖಂಡ ಮತ್ತು ಅವುಗಳ ಸ್ಥಾನ, ರಾಜಧಾನಿ ಇತ್ಯಾದಿಗಳನ್ನ ತೋರಿಸಿದರೆ ಅವುಗಳನ್ನ ರಾಜಕೀಯ ನಕ್ಷೆ ಅಂತ ಕರಿತೀವಿ. ಇನ್ನು ಮೂರನೇದಾಗಿ ಹಂಚಿಕೆಯ ನಕ್ಷೆಗಳು ಅಂತ ಕರಿತೀವಿ. ಇವು ಭೂ ಬಳಕೆ ಅಂದ್ರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಭೂಮಿಯ ಬಳಕೆಯಾಗಿದೆ ನಾವು ಕಂಡುಹಿಡಬೇಕಾದ್ರೆ ಹಂಚಿಕೆಯ ನಕ್ಷೆಗಳನ್ನ ಬಳಸ್ತೀವಿ. ವಾಯುಗೋಳದ ಉಷ್ಣಾಂಶ, ಮಳೆ, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಬೆಳೆ, ಖನಿಜ, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ, ಜಲಮಾರ್ಗ, ಆರ್ಥಿಕತೆ ಇವೆಲ್ಲವನ್ನು ತಿಳಿಸ್ತಕ್ಕಂಥ ನಕ್ಷೆಗಳು ಯಾವುವು ಅಂದ್ರೆ ಹಂಚಿಕೆ ಮಾಡ್ತಕ್ಕಂಥ ನಕ್ಷೆಗಳು. ಇನ್ನು ಮತ್ತೊಂದು ಕಾನ್ಸೆಪ್ಟ್ ಏನಂದ್ರೆ ನಕ್ಷೆಯ ಮೂಲಾಂಶಗಳು ಯಾವುವು ಅಂದ್ರೆ ಒಂದು ನಕ್ಷೆ ಅಂತ ನಾವು ಕರಿಬೇಕಾದ್ರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಅಂಶಗಳು ಯಾವುವು, ಯಾವ ಅಂಶಗಳಿದ್ರೆ ನಾವು ಅದನ್ನ ನಕ್ಷೆಗಳು ಅಂತ ಕರಿಬಹುದು ಅಂತಕ್ಕಂಥದ್ದನ್ನ ಇದು ಕೂಡ 10 ಮಾರ್ಕ್ಸಿಗೆ ಕೇಳತಕ್ಕಂಥ ಒಂದು ಪ್ರಶ್ನೆ. ನಿಮ್ಮ GPSTR ಎಕ್ಸಾಮ್ ಅಲ್ಲಿ ಇದು 10 ಅಂಕದ ಪ್ರಶ್ನೆಯಾಗಿ ಬರಬಹುದು ಅಥವಾ
5 ಅಂಕದ ಪ್ರಶ್ನೆಯಾಗಿ ಕೂಡ ಖಂಡಿತ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮೊದಲನೇದು ಏನಿರಬೇಕು ಮ್ಯಾಪ್ನಲ್ಲಿ ಅನ್ಬೇಕಂದ್ರೆ ಶೀರ್ಷಿಕೆ ಅಥವಾ ತಲೆ ಬರಹ ಇರಬೇಕು, ಹೆಡ್ಡಿಂಗ್ ಇರಬೇಕು. ಅಂದ್ರೆ ಇದು ಯಾವ ದೇಶದ ನಕ್ಷೆ ಅಂತ ತಿಳಿಬೇಕಂದ್ರೆ ನಾವು ಮೊದಲಿಗೆ ಏನ್ ನೋಡ್ತೀವಿ, ಶೀರ್ಷಿಕೆಯನ್ನ ನೋಡ್ತೀವಿ. ಭೌಗೋಳಿಕ ಲಕ್ಷಣಗಳು, ಭಾರತದ ರಾಜಕೀಯ ಇತ್ಯಾದಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನ ಅಲ್ಲಿ ಮೆನ್ಷನ್ ಮಾಡಿರಬೇಕು. ಎರಡನೇದು ಮಾನಕ ಅಂತ ಕರಿತೀವಿ. ಭೂಮಿಯ ಮೇಲಿನ 2 ಸ್ಥಳಗಳ ಅಂತರವನ್ನ ತಿಳಿಯಲು ನಮಗೆ ಇದು ಸಹಾಯ ಆಗುತ್ತೆ. ಅಂದ್ರೆ ನಕಾಶೆಯ ಮೇಲಿನ ದೂರಕ್ಕೂ ನಿಜವಾಗಿ ವಾಸ್ತವ ಇರುವ ದೂರಕ್ಕೂ ಪ್ರಮಾಣ ಬೇರೆಯೇ ಆಗಿರ್ತದೆ. ಆ ಬೇರೆ ಆಗಿರೋದನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಯಾವ್ದಂದ್ರೆ ಮಾನಕ ಅಂತ ಕರಿತೀವಿ. ಅಂದ್ರೆ ನಕಾಶೆಯ ಮೇಲಿನ 2 ಸ್ಥಳಗಳು ತುಂಬಾ ಹತ್ತಿರದಲ್ಲಿವೆ ಎಂದೆನಿಸಿದರೂ ಭೂಮಿಯ ಮೇಲೆ ಅವು ತುಂಬಾ ದೂರವೇ ಆಗಿರ್ತಕ್ಕಂಥದ್ದು. ಇನ್ನು ಮೂರನೇ ಅಂಶ ಯಾವ್ದಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳು. ಈಗಾಗಲೇ ನಾನು ಹೇಳಿದ್ದೀನಿ ಅಕ್ಷಾಂಶ ಅಂದ್ರೆ ಏನು, ರೇಖಾಂಶ ಅಂದ್ರೆ ಏನು ಅನ್ನೋದನ್ನ. ಕಾಲ್ಪನಿಕ ರೇಖೆಗಳ ಜಾಲ ಇದಾಗಿರ್ತಕ್ಕಂಥದ್ದು. ನಕಾಶೆಯ ಮೇಲಿನ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನ ಗುರುತಿಸೋಕೆ ಇದು ಸಹಾಯವಾಗುತ್ತೆ. ಎಲ್ಲಿ ಒಂದು ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ ಒಂದೇ ಕಡೆ ಕೂಡಿರ್ತೋ ಅಲ್ಲಿ ಒಂದು ಸ್ಥಳವನ್ನ ಲೊಕೇಟ್ ಮಾಡಲಿಕ್ಕೆ ನಮ್ಮ ಉಪಗ್ರಹ ಹೆಚ್ಚು ಇವುಗಳನ್ನ ಬಳಕೆ ಮಾಡಿಕೊಳ್ಳುತ್ತೆ. ಇನ್ನು ನಾಲ್ಕನೇದು ಯಾವ್ದಂದ್ರೆ ದಿಕ್ಕು. ನಕ್ಷೆಯಲ್ಲಿ ಎನ್ ಆಕಾರ ಬರೆದಿದ್ರೆ ಅದನ್ನ ನಾವು ಉತ್ತರ ಅಂತ ತಿಳ್ಕೊಳ್ಬೇಕು. ಆಟೋಮೆಟಿಕಲಿ ಮೇಲ್ಗಡೆ ಎನ್ ಅಂತ ಇದ್ರೆ, ಶೀರ್ಷಿಕೆಯಲ್ಲಿ ಎನ್ ಅಂತ ಇದ್ರೆ ರೈಟ್ ಸೈಡಿಗೆ ಯಾವಾಗಲೂ ಎನ್ ಅಂತ ಇದ್ರೆ ರೈಟ್ ಸೈಡಿಗೆ ಯಾವಾಗಲೂ ಈಸ್ಟ್ ಇರುತ್ತೆ, ಈ ಕಡೆ ವೆಸ್ಟ್ ಇರುತ್ತೆ, ಈ ಕಡೆ ನಾರ್ತ್, ಈ ಕಡೆ ಸೌತ್ ಇರ್ತಕ್ಕಂಥದ್ದು. ಇನ್ನು ಸೂಚಿಗಳು. ನಕ್ಷೆಯಲ್ಲಿ ಸೂಚಿಸಲು ಮತ್ತು ಗುರುತಿಸೋದಕ್ಕಾಗಿ ಕೆಲವು ಬಳಕೆ ಮಾಡುವ ಯಾವುದಾದರೂ ಸೂಚನೆಗೆ ನಾವು ಏನ್ ಕರಿತೀವಿ, ನಕ್ಷಾ ಸೂಚಿ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಕಾಶೆಯಲ್ಲಿ ತೋರಿಸಿದ ಎಲ್ಲಾ ಲಕ್ಷಣಗಳನ್ನ ಸೂಚಿಸ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ, ನಕ್ಷಾ ಸೂಚಿ ಮಾಡುತ್ತೆ. ಸೂಚಿಯಲ್ಲಿ ವಿವಿಧ ಬಣ್ಣಗಳು, ಭೌಗೋಳಿಕ ಚಿಹ್ನೆಗಳನ್ನ ಬಳಸಲಾಗತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೀಲಿ ಬಣ್ಣ ಜಲರಾಶಿಯನ್ನು, ಜಲ ಅಥವಾ ನದಿ ಅಥವಾ ಸಮುದ್ರಗಳನ್ನು ತೋರಿಸಬೇಕಾದ್ರೆ ನೀಲಿ ಬಣ್ಣವನ್ನ ಬಳಸ್ತೀವಿ. ಮೈದಾನಗಳನ್ನ ತೋರಿಸಬೇಕಾದ್ರೆ ನಾವು ಹಸಿರು ಬಣ್ಣನ ಬಳಸ್ತೀವಿ. ನೋಡಿ, ಇಲ್ಲಿ ನೀವು ಉತ್ತರ ಭಾಗವನ್ನು ಕಂಡುಕೊಳ್ಬೇಕಾದ್ರೆ ಯಾವುದೇ ಒಂದು ನಕ್ಷೆ ನಿಮ್ಮ ಎದುರಿಗೆ ಬಂದಾಗ ನಿಮ್ಮ ಬಲಗಡೆಗೆ ಯಾವಾಗಲೂ ಈಸ್ಟ್ ಇದೆ ಅಂತ ತಿಳ್ಕೊಳ್ಬೇಕು. ಆಟೋಮೆಟಿಕಲಿ ಎಡಗಡೆ ವೆಸ್ಟ್ ಇರುತ್ತೆ, ಮೇಲ್ಗಡೆ ಯಾವಾಗಲೂ ನಾರ್ತ್ ಇರುತ್ತೆ ಅಂದ್ರೆ ಉತ್ತರ, ಕೆಳಗಡೆ ಯಾವಾಗಲೂ ಸೌತ್ ಅಂದ್ರೆ ದಕ್ಷಿಣ ಭಾಗ ಕೆಳಗಡೆ ಇರುತ್ತೆ. ನೀವು ಇಷ್ಟನ್ನ ತಿಳ್ಕೊಂಡ್ರೆ ಸಾಕು, ನಕ್ಷೆಯ ಬಗ್ಗೆ, ನಕ್ಷೆಯ ದಿಕ್ಕುಗಳ ಬಗ್ಗೆ ತಿಳಿಬಹುದು. ಇನ್ನು ರಾಜಕೀಯ ನಕ್ಷದಲ್ಲಿ ನಾವು ಬಳಸ್ತಕ್ಕಂಥ ಚಿಹ್ನೆಗಳು ಯಾವ್ಯಾವ ಇದಾವೆ, ಯಾವುದಕ್ಕೆ ಯಾವುದನ್ನ ಬಳಸ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಗಡಿ ರೇಖೆಗಳನ್ನ ತೋರಿಸಬೇಕಾದ್ರೆ ಈ ರೀತಿಯ ಚಿಹ್ನೆಗಳನ್ನ ಬಳಸ್ತೀವಿ. 2 ಡಾಟ್ ಇರುತ್ತೆ, ಕೆಂಪನೆಯ ಮತ್ತು ಥಿಕ್ ಆಗಿರ್ತಕ್ಕಂಥ ಲೈನ್ಗಳಿರುತ್ತೆ. ಇನ್ನು ರಾಜ್ಯ ಗಡಿ ರೇಖೆಯನ್ನ ಬಳಸ್ತಕ್ಕಂಥ ರೇಖೆ ಇದಾಗಿರುತ್ತೆ. ಜಿಲ್ಲಾ ಗಡಿ ರೇಖೆ ಮತ್ತೆ ತಾಲೂಕು ಗಡಿ ರೇಖೆ ಜಸ್ಟ್ ಪಾಯಿಂಟ್ ಗಳನ್ನ ಇಡಲಾಗುತ್ತೆ. ನದಿ ಗಡಿ ರೇಖೆ ಅಂದ್ರೆ ಸುತ್ತಲೂ ಬಣ್ಣದ ನದಿ ಹರಿವಿನಂತ ಒಂದು ಮಾದರಿಯನ್ನು ಇಡಲಾಗುತ್ತೆ. ಮಧ್ಯದಲ್ಲಿ ಕೆಂಪು ಚುಕ್ಕೆಗಳಿದ್ರೆ ಅದನ್ನ ನದಿ ಗಡಿ ರೇಖೆ ಅಂತ ಕರಿತೀವಿ. ಒಂದು ದೊಡ್ಡದಾದ ಡಾಟ್ ಮತ್ತು ಅದರಲ್ಲಿ ಬಿಳಿ ಮತ್ತು ಕೆಂಪು ಬಣ್ಣದ ಬಳದಿದ್ರೆ ಅದನ್ನ ರಾಷ್ಟ್ರೀಯ ರಾಜಧಾನಿ ಅಂತ ಕರಿತೀವಿ. ರಾಜ್ಯ ರಾಜಧಾನಿ ಇದು ಯಾವಾಗಲೂ ಸ್ಕ್ವೇರ್ ಅಲ್ಲಿ ಇರುತ್ತೆ, ಇದು ರೌಂಡ್ ಅಲ್ಲಿ ಇರುತ್ತೆ. ದೊಡ್ಡ ನಗರಗಳು ಬಂದ್ರೆ ಈ ರೀತಿಯಾಗಿರುತ್ತೆ ಚಿಹ್ನೆ, ಸಣ್ಣ ನಗರಗಳು ಬಂದ್ರೆ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳು ಇರುತ್ತೆ. ಇನ್ನು ನಕಾಶೆಗಳ ಉಪಯೋಗವನ್ನ ತಿಳಿಯುವುದಾದ್ರೆ ನಕಾಶೆಗಳ ಉಪಯೋಗಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಇದು ಕೂಡ GPSTR ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ 5 ಅಂಕದ ಪ್ರಶ್ನೆ ಅಂತ ನಾವು ಇದನ್ನ ತಗೊಳ್ಬಹುದು. ನಕಾಶೆಗಳು ನಮಗೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಇದು ಸಹಾಯವಾಗುತ್ತೆ.
ಪರ್ವತಗಳನ್ನ, ಪ್ರಸ್ಥಭೂಮಿಗಳನ್ನ, ಮರುಭೂಮಿಗಳನ್ನ, ತೀರ ಪ್ರದೇಶದ ದ್ವೀಪ ಮುಂತಾದವುಗಳನ್ನು ತಿಳಿಯಲು ನಾವೇನ್ ಮಾಡ್ಬೋದು, ನಕಾಶೆಗಳನ್ನ ಬಳಸಬಹುದು. ಮತ್ತೊಂದು ವಿಶೇಷತೆ ಅಂದ್ರೆ ಪ್ರದೇಶಗಳ ಸಾರಿಗೆ ಸಂಪರ್ಕ, ರಸ್ತೆ, ರೈಲು ಮಾರ್ಗಗಳನ್ನು ಕೂಡ ನಾವು ಇದರಲ್ಲಿ ತಿಳ್ಕೊಳ್ಬಹುದಾಗಿದೆ. ಇನ್ನು ಯಾವ ರೀತಿಯ ಬೆಳೆಗಳಿವೆ, ಎಲ್ಲಿ ಖನಿಜಗಳಿದೆ, ಕೈಗಾರಿಕೆಗಳು ಇತ್ಯಾದಿಗಳ ಹಂಚಿಕೆಯನ್ನು ಕೂಡ ನಾವೇನ್ ಮಾಡ್ಬೋದು, ಇವುಗಳಿಂದ ತಿಳಿಯಬಹುದು. ಇದು ಈ ಗ್ಲೋಬ್ಗಳು ಏನಿದಾವೆ, ನಕಾಶೆಗಳು, ಇವು ಯುದ್ಧ ಹಾಗೂ ರಕ್ಷಣೆ ಸಮಯದಲ್ಲಿ ಸೈನಿಕರಿಗೆ ತುಂಬಾ ಉಪಯೋಗ ಆಗ್ತಿರ್ತಕ್ಕಂಥದ್ದು ಮತ್ತು ಪ್ರವಾಸಿಗರಿಗೆ ಮಾರ್ಗದರ್ಶನವಾಗಿ ಇದು ಕೆಲಸ ಮಾಡುತ್ತೆ. ಬೋಧನಾ ಅಥವಾ ಕಲಿಕಾ ಸಾಮಗ್ರಿಗಳಾಗಿ ಕೂಡ ಇದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಇನ್ನು ಈ ಭೌಗೋಳಿಕ ಸಂಕೇತಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಈ ತಿಳಿ ನೀಲಿಯ ಬಣ್ಣ, ಆಕಾಶ ನೀಲಿಯ ಬಣ್ಣ ಬಂದ್ರೆ ಅದನ್ನ ಜಲಭಾಗಗಳನ್ನ ಗುರುತಿಸಬೇಕು. ಹಸಿರು ಬಂದ್ರೆ ಅದನ್ನ ಮೈದಾನ ಅಥವಾ ತಗ್ಗು ಪ್ರದೇಶ ಅಂತ ಗುರುತಿಸಬೇಕು. ಯೆಲ್ಲೋ ಬಂದ್ರೆ ಮೈದಾನಗಳಿಗಿಂತ ಎತ್ತರವಾದ ಭೂಭಾಗ ಅಂತ ತಿಳ್ಕೊಳ್ಬೇಕು. ಬೆಟ್ಟ ಅಥವಾ ಎತ್ತರ ಪರ್ವತಗಳಿಗಿಂತ ಕಡಿಮೆ ಎತ್ತರದ ಭಾಗ ಅಂತ ತಿಳ್ಕೊಳ್ಬೇಕು. ಅತಿ ಎತ್ತರವಾದ ಪರ್ವತಗಳನ್ನ ಚಾಕ್ಲೇಟ್ ಕಲರ್ ಇಂದ ಗುರುತಿಸ್ತಾರೆ, ಅದನ್ನ ತಿಳ್ಕೊಳ್ಬೇಕು. ಪ್ಯೂರ್ಲಿ ವೈಟ್ ಇತ್ತಂದ್ರೆ ಅದನ್ನ ಹಿಮದಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶ ಅಥವಾ ಪರ್ವತ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಒಂದು ಸಂಕೇತ ಅಥವಾ ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆ ಆಗಿರ್ತಕ್ಕಂಥದ್ದೇ ಈ ಭೌಗೋಳಿಕ ಸಂಕೇತಗಳು. ಇದರಲ್ಲಿ ಪ್ರಮುಖವಾಗಿ ಯಾವ ಬಣ್ಣಗಳನ್ನ ಯಾವುದಕ್ಕೆ ಬಳಸ್ತೀವಿ ಅಂತ ನಾವು ನೋಡ್ಬೋದು. ನೀಲಿ ಬಣ್ಣವನ್ನ ಜಲಭಾಗ ಗುರುತಿಸೋಕೆ, ಮಹಾಸಾಗರ, ಸಮುದ್ರ, ಸರೋವರಗಳನ್ನ ಗುರುತಿಸಲು ಇವುಗಳನ್ನ ಬಳಕೆ ಮಾಡ್ತೀವಿ ನೀಲಿ ಬಣ್ಣವನ್ನ. ಹಸಿರು ಬಣ್ಣವನ್ನ ಮೈದಾನ, ತಗ್ಗು ಪ್ರದೇಶಗಳನ್ನ ತೋರಿಸಲು ಇದನ್ನ ಹಸಿರು ಬಣ್ಣವನ್ನ ತೋರಿಸಲಾಗುತ್ತೆ. ಇನ್ನು ಹಳದಿ ಬಣ್ಣವನ್ನ ನೋಡುವುದಾದ್ರೆ ಎತ್ತರವಾದ ಭೂಭಾಗ ಅಥವಾ ಮೈದಾನಗಳಿಗಿಂತ ಎತ್ತರವಾದ ಭಾಗವನ್ನ ಇದು ತೋರಿಸುತ್ತೆ. ಮತ್ತೆ ಕಂದು ಬಣ್ಣ ಬೆಟ್ಟಗಳು, ಪರ್ವತಗಳಿಂದ ಕಡಿಮೆ ಭೂಭಾಗಗಳು, ಎತ್ತರದ ಭಾಗವನ್ನು ಸೂಚಿಸುತ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಬಣ್ಣ ಯಾವ್ದಂದ್ರೆ ಕಡು ಕಂದು ಬಣ್ಣ. ಕಡು ಕಂದು ಬಣ್ಣ ಅತಿ ಎತ್ತರವಾದ ಪರ್ವತಗಳನ್ನ ಇದು ನಿರೂಪಿಸುತ್ತೆ. ಯಾವ್ದಂದ್ರೆ ಕಡು ಕಂದು ಬಣ್ಣ. ಇನ್ನು ಬಿಳುಪು ಅಥವಾ ನೇರಳೆ ಬಣ್ಣ ಅಂತ ಕರಿತೀವಿ. ಇದು ಹಿಮದಿಂದ ಆವೃತವಾದ ಪ್ರದೇಶಗಳನ್ನ ಸೂಚಿಸುತ್ತೆ. ಅಲ್ಲದೆ ರಾಜಕೀಯ ನಕಾಶೆಯಲ್ಲಿ ಜಿಲ್ಲೆ ಅಥವಾ ರಾಜ್ಯಗಳಲ್ಲಿ ಕೂಡಲೇ ಗುರುತಿಸುವುದಕ್ಕೆ ವಿವಿಧ ಬಣ್ಣಗಳಿಂದ ಅವುಗಳನ್ನ ಚಿತ್ರಿಸಿ ಅಧ್ಯಯನಕಾರರಿಗೆ ತುಂಬಾ ಅನುಕೂಲವನ್ನ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಯಾವುದಕ್ಕೆ ಯಾವ ಯಾವ ಬಣ್ಣ ಅಥವಾ ಸಿಂಬಾಲ್ಗಳಿವೆ ಅನ್ನೋದನ್ನು ನೋಡೋದಾದ್ರೆ ಇದು ಚರ್ಚ್, ದೇವಾಲಯ, ಈದ್ಗಾ, ಮಸೀದಿ, ಗೋರಿ, ರುದ್ರಭೂಮಿ, ಈ ರೀತಿಯ ಮರಗಳು ಬಂದ್ರೆ ಸೂಚಿಪರ್ಣ ಅರಣ್ಯ ಇದೆ ಮುಂದೆ ಅಂತ ತಿಳ್ಕೊಳ್ಬಹುದು. ನೆಕ್ಸ್ಟ್ ಖರ್ಜೂರ, ಈ ರೀತಿಯಾಗಿ ಬಂದ್ರೆ ಹುಲ್ಲು, ಈ ರೀತಿಯಾಗಿ ಬಂದ್ರೆ ಕಳ್ಳಿ ಗಿಡ, ಬಿದಿರು, ಬಾಳೆ ಗಿಡ. ನೀಲಿ ಡಾಟ್ ಬಂದ್ರೆ ಅದನ್ನ ಬಾವಿ ಅಥವಾ ಒಳಕಟ್ಟಡ ಉಳ್ಳ ಪ್ರದೇಶ ಅಂತ ತಿಳಿಬಹುದು. ನೆಕ್ಸ್ಟ್ ಬಾವಿ, ಪ್ಲಸ್ ಆಕಾರ ಬಂದ್ರೆ ಚಿಲುಮೆ ನೀಲಿ ಬಣ್ಣದ್ದು. ಇನ್ನು ಈ ರೀತಿಯಾಗಿ ಬಂದ್ರೆ ನದಿ, ಸರ್ವಕಾಲಿಕ ಕೆರೆ ಯಾವ್ದಂದ್ರೆ ಈ ರೀತಿಯಾಗಿ ಬರುತ್ತೆ. ಋತುಕಾಲಿಕ ಕೆರೆ ಈ ರೀತಿಯಾಗಿರುತ್ತೆ. ಇನ್ನು ಎರಡು ಗೆರೆಗಳು ಬಂದ್ರೆ ಕೆಂಪು ಬಣ್ಣದಿಂದ ಅದನ್ನ ಸುಧಾರಿತ ರಸ್ತೆ ಅಂತ ಕರಿತೀವಿ. ಡಾಟ್ ಡಾಟ್ ಇರ್ತಕ್ಕಂಥ ಎರಡು ಗೆರೆಗಳು ಬಂದ್ರೆ ಅದನ್ನ ಕಚ್ಚಾ ರಸ್ತೆ ಅಂತ ಕರಿತೀವಿ. ಪ್ಲೇನ್ ಆಗಿರ್ತಕ್ಕಂಥ ಒಂದೇ ಲೈನ್ ಬಂದ್ರೆ ಅದನ್ನ ಗಡಿ ರಸ್ತೆ ಅಂತ ಕರಿತೀವಿ. ಇನ್ನು ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಬಂದ್ರೆ ಬ್ರಾಡ್ಗೇಜ್ ರೈಲು ಮಾರ್ಗ ಅಂತ ಕರಿತೀವಿ. ಇನ್ನೊಂದು ಸ್ಟ್ರೇಟ್ ಆಗಿರ್ತಕ್ಕಂಥ ಲೈನ್ ಹಾಕಿ ಅದರ ಮೇಲೆ 4 ರೀತಿ ಈ ರೀತಿ ಬಾರ್ಗಳನ್ನ ಮಾಡಿದರೆ ಅದನ್ನ ಇತರೆ ರೈಲು ಮಾರ್ಗ ಅಥವಾ ಯುದ್ಧ ಭೂಮಿ ಅಂತ ಕರಿತೀವಿ. ಈ ರೀತಿಯಾಗಿ ಖಡ್ಗದ ಒಂದು ಚಿಹ್ನೆ ಇತ್ತಂದ್ರೆ ಅದನ್ನ ಯುದ್ಧ ಭೂಮಿ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗೆ ಕೋಟೆ ಅಂತ ಕರಿತೀವಿ. ಈ ಚಿಹ್ನೆಗಳನ್ನ ಅಥವಾ ಈ ಸಿಂಬಾಲ್ಗಳನ್ನ ತಾವೆಲ್ಲರೂ ಲಕ್ಷ್ಯ ಕೊಡಬೇಕು ಮತ್ತು ನೋಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ನಕಾಶೆಯನ್ನ ಯಾವ ರೀತಿ ಓದಬೇಕು ಅಂದ್ರೆ ನಕಾಶೆಯನ್ನ ಓದುವಿಕೆ ಅಂತಕ್ಕಂಥದ್ದು ನಕಾಶೆಗಳನ್ನ ಓದಿ ಅರ್ಥ ಮಾಡಿಕೊಳ್ಳಲು ಕೆಲವೊಂದು ಅಂಶಗಳನ್ನ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯ. ಒಂದು ಅರ್ಥಪೂರ್ಣ ಶಬ್ದ ತಯಾರಿಸಲು ನಿಮಗೆ ಹೇಗೆ ವರ್ಣಮಾಲೆ ತಿಳಿದಿರಬೇಕೋ ಹಾಗೆ ನಕ್ಷೆ ಓದುವುದರಲ್ಲಿ ವಿವಿಧ ಬಣ್ಣಗಳು ಮತ್ತು ರೇಖೆಗಳು ಮತ್ತು ಚಿಹ್ನೆಗಳ ಬಗ್ಗೆಯೂ ಕೂಡ ನಾವು ಏನ್ ಮಾಡಬೇಕು ತಿಳ್ಕೊಂಡಿರ್ಬೇಕು ಅಂತಕ್ಕಂಥದ್ದು.
ಇನ್ನು ನಕಾಶೆ ಓದುವುದು ಒಂದು ಕೌಶಲ. ಎಲ್ಲರೂ ನಕಾಶೆ ಮೇಲಿನ ಸ್ಥಳ ಮತ್ತು ವಿವಿಧ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪರಿಣಾಮಯುಕ್ತ ಮತ್ತು ಸಾಮಾನ್ಯ ನಿರ್ದೇಶನಗಳನ್ನು ಕೂಡ ಇವರು ಹೊಂದಿರಬೇಕಾಗಿರುತ್ತದೆ. ನಕ್ಷೆ ಓದುವ ವಿಧಾನ ಅಥವಾ ನಿರೂಪಣೆ ಅಂತ ನೋಡ್ತೀವಿ. ಮಾನಕವನ್ನಾಧರಿಸಿ ಕಲಬುರಗಿ ಮತ್ತು ಬಾಗಲಕೋಟೆ ಜಿಲ್ಲಾ ಕೇಂದ್ರಗಳ ನೇರ ಅಂತರ 22 ಕಿಲೋಮೀಟರ್ ಆಗಿರುತ್ತೆ. ಯಾವ್ದಾವ್ದು ಸ್ಥಳಗಳ ನಡುವೆ ಅಂದ್ರೆ ಕಲಬುರಗಿ ಮತ್ತು ಬಾಗಲಕೋಟೆ. ಕಲಬುರಗಿ ಎಲ್ಲಿದೆ? ಇಲ್ಲಿದೆ. ಬಾಗಲಕೋಟೆ ಎಲ್ಲಿದೆ? ಇಲ್ಲಿದೆ. ಇಲ್ಲಿಗೆ ಎಷ್ಟು? 222 ಕಿಲೋಮೀಟರ್ ಇರುತ್ತೆ. ಅಂದ್ರೆ ಮ್ಯಾಪ್ ಮುಖಾಂತರ ನಾವು ಸಣ್ಣದಾಗಿ ತೋರಿಸೋದ್ರಿಂದ ಕಲಬುರಗಿ ಮತ್ತು ಬಾಗಲಕೋಟೆಯ ನಡುವೆ ಯಾವ ಮಾನಕ ಉಪಯೋಗಿಸಿದರೆ ಎಷ್ಟು ಕಿಲೋಮೀಟರ್ ಆಗ್ಬೋದು ಅಂತಕ್ಕಂಥ ಡಾಟಾವನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಪಾಠದಲ್ಲಿ ತಾವು ಏನ್ ಕಲಿತೀರ ಅಂದ್ರೆ ಸ್ಥಳ ಗುರುತಿಸುವಿಕೆ ಅಂದ್ರೆ ಯಾವ ರಾಜ್ಯದಲ್ಲಿ ಯಾವ ಊರು ಬರ್ತದೆ, ಎಲ್ಲಿ ಯಾವ ರಾಜ್ಯ ಬರ್ತದೆ, ಯಾವ ಜಿಲ್ಲೆ ಬರ್ತದೆ ಅಂತಕ್ಕಂಥದ್ದನ್ನ ನೀವು ಇದರ ಮುಖಾಂತರ ತಿಳಿಯಬಹುದು. ಇನ್ನು ದಿಕ್ಕು ಗುರುತಿಸುವಿಕೆ ಅಂತ ಇದೆ. ನಕಾಶೆ ಮೇಲಿನ ಸ್ಥಳದ ದಿಕ್ಕನ್ನ ತಿಳಿಯಲು ಉತ್ತರದ ದಿಕ್ಕಿಗೆ ಮುಖ ಮಾಡಿ ಬಾಣದ ಚಿಹ್ನೆಯನ್ನು ತಿಳಿದರೆ ಉಳಿದ ದಿಕ್ಕುಗಳನ್ನು ಸರಳವಾಗಿ ಗುರುತಿಸಬಹುದು. ಮೂರನೇದಾಗಿ ಸ್ಥಳಗಳ ನಡುವಿನ ಅಂತರ ಗುರುತಿಸುವಿಕೆ ಅಂತ ಇದೆ. ಎರಡು ಸ್ಥಳಗಳ ನಡುವಿನ ಅಂತರ ತಿಳಿಯಲು ನಕಾಶೆಯಲ್ಲಿ ಕೊಟ್ಟಿರುವ ಮಾನಕ ಅಂದ್ರೆ ಸ್ಕೇಲ್ ಅಂತ ಕರಿತೀವಿ. ಅಂದ್ರೆ ಈ ಸ್ಕೇಲ್ ಮುಖಾಂತರ ಸ್ಥಳಗಳ ನಡುವಿನ ಅಂತರವನ್ನ ಗುರುತಿಸುವಿಕೆ ಆಗಿರ್ತಕ್ಕಂಥದ್ದು. ನಿಮ್ಮ GPSTR ತರಗತಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತರಗತಿಯನ್ನ ತಾವು ಇವತ್ತು ನೋಡಿದಿರಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಮತ್ತೆ ನಿಮಗೆ ಇನ್ನೂ ಯಾವ ರೀತಿಯ ತರಗತಿಗಳು ಬೇಕು ಮತ್ತು ವಿವರಣೆ ಬೇಕು ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿದರೆ ನಾವು ಮುಂದಿನ ತರಗತಿಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರಯತ್ನದೊಂದಿಗೆ ಓದಿಕೊಂಡು ನಿಮಗೆ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿಯವರೆಗೂ GPSTR 18,000 ಕಾಲ್ಫಾರ್ ಮುಗಿದ್ರಿಂದ ತಾವು ಸಿದ್ಧತೆಯಲ್ಲಿ ಇರ್ತೀರಿ ಅಂತ ಭಾವಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.